ಲ್ಯಾಂಡ್ ಬಂದಿದೆ 4 ಎಕರೆ. ಈ ಮಣ್ಣು ರೋಡು ಸುಮಾರು ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಬರಬೇಕು ಡ್ಯಾಂಬರಿಂದ. 20 ಅಡಿ 25 ಅಡಿ ರೋಡ್ ಬರುತ್ತೆ ಇದು. ಈ ಅದಕ್ಕೆ ಅಟ್ಯಾಚ್ ಆಗಿರೋಂಥ 4 ಎಕರೆ ಲ್ಯಾಂಡು. ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಈಗ ಇದೇ ಭೂಮಿ, ಇದು 4 ಎಕರೆ. ತುಂಬ ರೆಡ್ ಸಾಯಿಲು ಚೆನ್ನಾಗಿದೆ, ಬಾಕ್ಸ್ ಟೈಪಲ್ಲಿ ಚೆನ್ನಾಗಿದೆ ಲ್ಯಾಂಡು. 2 ಸ್ಟೆಪ್ ಬರುತ್ತೆ. ರೈತರ ಪ್ರಾಪರ್ಟಿ. ಒಂದು 27 ಲಕ್ಷ ಹೇಳ್ತಾರೆ ಎಕರೆ, ನೆಗೆಸೋಳಾಗುತ್ತೆ. ನೋಡಿ ಹೇಗಿದೆ ಮಣ್ಣು, ತುಂಬ ರೆಡ್ ಸಾಯಿಲು. ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡು, ಕೋಳಿ ಫಾರಮ್ ಬೇಕಾದ್ರೆ ಮಾಡ್ಬೋದು. ವಿಲೇಜಿಂದ ದೂರ ಇದೆ. ಅಗ್ರಿಕಲ್ಚರ್ಗೆ ತುಂಬ ಸೂಕ್ತವಾದಂಥ ಮಣ್ಣು, ಸಖತ್ತಾಗಿದೆ. ಹೇಗಿದೆ ನೋಡಿ ಮಣ್ಣು, ಒಳ್ಳೆ ಇಟ್ಟಿಗೆ ಮಣ್ಣು, ತುಂಬ ಚೆನ್ನಾಗಿದೆ. ನಾಲ್ಕು ಎಕರೆ ಮಣ್ಣು ಅಂದರೆ ಸೂಪರಾಗಿದೆ, ತುಂಬ ರೆಡ್ ಸಾಯಿಲು. ಇಲ್ಲೊಂದು ಹಲಸಿನ ಮರ ಇದೆ ನೋಡಿ, ಈ ಜಮೀನಲ್ಲಿ ಹೆಂಗೆ ಬಿಟ್ಟಿದೆ ಅಂದರೆ ಸಖತ್ತಾಗಿ ಬಿಟ್ಟಿದೆ ನೋಡಿ. ಈ ಮರದಲ್ಲಿ ಬಿಟ್ಟಿರೋಂಥ ಹಣ್ಣು ಎಷ್ಟಿದೆ ಅಂದರೆ ನೋಡ್ರೇ ಆಶ್ಚರ್ಯ ಆಗುತ್ತೆ, ಸಖತ್ತಾಗಿ ಬಿಟ್ಟಿದೆ. ಈ ಜಮೀನಲ್ಲಿರುವಂಥ ಹಲಸಿನ ಮರ. ಇದು ನೋಡ್ರೆ ಜಮೀನು ತಗೋಬೇಕು ಅನಿಸುತ್ತೆ ನೋಡಿ. ಒಂದು ಹಣ್ಣಾಗಿ ಬಿದ್ದಿದೆ, ಇವಾಗ ಎತ್ಕೋತೀವಿ ಅದು ನೋಡಿ. ಲ್ಯಾಂಡ್ ಮಾತ್ರ ಸೂಪರಾಗಿದೆ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. 2 ಹಣ್ಣು ಬಿದ್ದಿದೆ, ಸಖತ್ತಾಗಿದೆ ಮಾತ್ರ. ನೋಡಿ ಇದೇ ಲ್ಯಾಂಡು. ನಿಮ್ಗೆ ಬಂದ್ಬಿಟ್ಟು 4 ಎಕರೆ ಲ್ಯಾಂಡು. ಅಗ್ರಿಕಲ್ಚರ್ ಅಂತ ಮಣ್ಣಂತೂ ಸಿಕ್ಕಾಬಿಟ್ಟೆ ರೆಡ್ ಸಾಯಿಲು. ಇಷ್ಟೊತ್ತಾಗಿ ಒಳ್ಳೆ ಇಟ್ಟಿಗೆ ಮಣ್ಣು ಚೆನ್ನಾಗಿದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಗೆಸೋ ಒಳಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.